ಗ್ಯಾರಂಟಿಗಳ ಭಾರದಿಂದ ಕಂಗೆಟ್ಟಿರುವಂತಹ ರಾಜ್ಯ ಸರ್ಕಾರ ಆದಾಯ ಹೆಚ್ಚಿಸಿಕೊಳ್ಳಲು ಹೊಸ ಮಾರ್ಗವನ್ನು ಹುಡುಕ್ತಾ ಇದೆ. ಅನಧಿಕೃತ ಬಡಾವಣೆಗಳಿಂದ ಬೊಕ್ಕಸಕ್ಕೆ ಯಾವುದೇ ಆದಾಯ ಇಲ್ಲದಿರೋದನ್ನ ಮನಗಂಡ ಸಿದ್ದರಾಮಯ್ಯ ಸರ್ಕಾರ ಇದೀಗ ಬಿ ಖಾತಾ ಭಾಗ್ಯವನ್ನು ಕರುಣಿಸುವ ಮೂಲಕ ಆದಾಯ ಸಂಗ್ರಹಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಇಂದು ಮಹಾನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತಾ ನೀಡೋ ಬಗ್ಗೆ ಡಿಸಿಗಳು ಸೇರಿ ಇತರೆ ಅಧಿಕಾರಿಗಳ ಜೊತೆಗೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ನಡೆಸಿದರು. ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದ ಸಂಪುಟ ಉಪಸಮಿತಿ ಶಿಫಾರಸಿನಂತೆ 11 ಮಹಾನಗರ ಪಾಲಿಕೆ ಸೇರಿ 316 ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮುಂದಿನ 3 ತಿಂಗಳಲ್ಲಿ ಬಿ ಖಾತಾ ಮಾಡಿಕೊಡಿ ಅಂತ ಸೂಚನೆಯನ್ನ ಕೊಟ್ಟರು. ಇನ್ಮುಂದೆ ಅನಧಿಕೃತ ಬಡಾವಣೆಗಳಿಗೆ ಅವಕಾಶ ಇರಲ್ಲ ಅಂತ ಕೂಡ ಘೋಷಣೆ ಮಾಡಿದರು. ಮಧ್ಯವರ್ತಿಗಳಿಗೆ ಬ್ರೋಕರ್ಗಳಿಗೆ ತಕ್ಷಣ ಗೇಟ್ ಪಾಸ್ ಕೊಡಬೇಕು ಅಂತಾನೂ ಕೂಡ ಸೂಚನೆಯನ್ನ ಕೊಟ್ಟರು. ಬಡಾವಣೆಗಳು, ಸೈಟ್ಗಳು, ಮನೆಗಳು ಇವೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ. ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕಟ್ತಾ ಇದ್ದಾರೆ. ಅದಕ್ಕೆ ಬಿ ಖಾತಾ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀವಿ. ಎಲ್ಲ ನಗರ ಪ್ರದೇಶಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಸೈಟ್ದಾರರಿಗೆ ಬಿ ಖಾತಾ ಭಾಗ್ಯ ಸರ್ಕಾರದ ಲೆಕ್ಕಾಚಾರ ಏನು ಅಂತ ಒಂದ್ಸಲ ನೋಡ್ಬಿಡೋಣ ಕ್ವಿಕ್ಕಾಗಿ. ರಾಜ್ಯದಲ್ಲಿ ಸುಮಾರು 40 ಲಕ್ಷ ಅನಧಿಕೃತ ಆಸ್ತಿಗಳು ಇವೆ. ರಾಜ್ಯದಲ್ಲಿ ಅನಧಿಕೃತ ಬಡಾವಣೆಗಳಲ್ಲಿ ಸೈಟ್ ಇದ್ದವರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಆ ಸೈಟ್ಗಳಿಗೆ ದುಪ್ಪಟ್ಟು ತೆರಿಗೆಯನ್ನು ವಿಧಿಸಿ ಬಿ ಖಾತಾ ನೀಡುವುದು, 3 ತಿಂಗಳಲ್ಲಿ ಬಿ ಖಾತಾ ಮಾಡಿಸಲು ಅವಕಾಶವನ್ನ ನೀಡುವುದು. ಇದರಿಂದ ಬೊಕ್ಕಸಕ್ಕೆ ಒಂದು 4,000 ಕೋಟಿ ಆದಾಯ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಗಮನಕ್ಕಿರಲಿ, 2024 ಸೆಪ್ಟೆಂಬರ್ 10ರೊಳಗೆ ನಿರ್ಮಾಣಗೊಂಡಿರುವ ಅನಧಿಕೃತ ಬಡಾವಣೆಯ ಆಸ್ತಿಗಳಿಗೆ ಮಾತ್ರ ಇದು ಅನ್ವಯ ಆಗಲಿದೆ. ಸರ್, ಈ ಮೂಲಕ ಅನಧಿಕೃತವಾಗಿ ಆಸ್ತಿ ಏನ್ ಮಾಡಿದ್ರೆ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಸರ್? ಇದಾಗಲೇ ಬೇಕಿತ್ತು. ಇದನ್ನು ಮಾಡದೇ ಇರೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಖಾಲಿ ಇರೋ ಜಾಗ ಬೇರೆ, ತಗೊಂಡು ಕಟ್ಬಿಟ್ಟಿರೋದು ಏನು ಮಾಡೋದು? ಬಟ್ ಫಸ್ಟ್ ಆಫ್ ಆಲ್ ಇದು ಯಾಕೆ ಆಯಿತು? ಹಾಂ ಸರ್, ಇದಾಗಿದ್ದು ಯಾಕೆ? ಚೀಫ್ ಮಿನಿಸ್ಟರ್ಗಳಾಗಲಿ ಎನಿ ಪೊಲಿಟಿಕಲ್ ಪಾರ್ಟಿ ಅದಕ್ಕೆ ಉತ್ತರ ಕೊಡಲ್ಲ. ದುಷ್ಟ ರಾಜಕಾರಣಿಗಳು, ದುರಾಸೆಯ ಅಧಿಕಾರಿಗಳು, ಇವರಿಬ್ಬರ ಒಳ ಒಪ್ಪಂದದಿಂದಾಗೆ ಇದಾಗಿರೋದು. ಅನಧಿಕೃತವಾಗಿ ಬಂದಿರೋ ಇಲ್ಲಿ ಯಾಕೆ ಬರಬೇಕು? ನಾನೊಬ್ಬ ಬಡಾವಣೆಯನ್ನು ಮಾಡಬೇಕಾದ ಡೆವಲಪರ್, ಫಾಲೋಯಿಂಗ್ ಆರ್ ದ ರೂಲ್ಸ್. 4 ಎಕರೆ ಹೀಗಿದ್ರೆ ಪ್ರಾಕ್ಟಿಕಲಿ ಆ ಭಾಗದಲ್ಲಿ ಏನಿದೆಯೋ ಅಲ್ಲಿ ಅದಕ್ಕೆ ಇಷ್ಟು ಮಾಡಿ ಇಷ್ಟಕ್ಕೆ ಇಷ್ಟು ನೀ ಕಟ್ಟಿಬಿಟ್ಟು ಪ್ರಾಕ್ಟಿಕಲಿ ನಾ ಹೇಳ್ತಿರೋದು, ಬಾಯಿಗೆ ಬಂದಂಗೆ ಫಿಕ್ಸ್ ಮಾಡೋದಲ್ಲ. ಮಾಡ್ಕೋ ಅದಕ್ಕೆ ಇಷ್ಟು ಟ್ಯಾಕ್ಸ್ ಬರುತ್ತೆ, ನೀರು ಹೀಗಿರುತ್ತೆ, ಪವರ್ ಹಿಂಗಿರುತ್ತೆ, ಇದು ಹಿಂಗಿರುತ್ತೆ, ನೀ ಮಾಡ್ಕೋ ಅಂತ ಮಾಡಿದ್ದಿದ್ರೆ ಪ್ಲೇನ್ ಆಗಿ ವಿತೌಟ್ ಕರಪ್ಷನ್ ಮಾಡ್ತಿದ್ರು. ಈ ಸಮಸ್ಯೆನೇ ಉದ್ಭವ ಆಗಲ್ಲ. ಅನಧಿಕೃತ ಅಂತ ಯಾವಾಗ ಇದೆಲ್ಲ ಮಾಡ್ತೀರೋ ನೀವು, ಅವ್ರು ಅನಧಿಕೃತವಾಗಿ ಕೆರೀತಾರೆ, 2 ಕಲ್ಲು ಹಾಕ್ತಾರೆ, ಕೊಡ್ತಾರೆ, ಹೋಗ್ತಾರೆ. ಅಥವಾ ಅದೇನೋ ಪಂಚಾಯತ್ ಇದೆ, ಯಾವುದೋ ಒಂದು ಪ್ಲಾನ್ ತಗೋತಾರೆ, ಮಾಡ್ಬಿಟ್ಟು ಹೋಗ್ತಾರೆ ಮನೆಗೆ. ಎಷ್ಟು ಕಚಡಗಳು, ಕಂತ್ರಿಗಳು ಅಂತಂದ್ರೆ ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಟೇಕ್ ಮೂಡಾನಲ್ಲಿ ಒಂದು ಲೇಔಟ್, ಸುಮ್ಮನೆ ಮೂಡಾ ಅಂತ ಎಕ್ಸಾಂಪಲ್ ಕೊಟ್ಟೆ ನನಗೆ, ಅದು ಹೆಸರು ಓಡ್ತಿರೋದ್ರಿಂದ ಜನಕ್ಕೆ ಅರ್ಥ ಆಗುತ್ತೆ. ಅಲ್ಲಿ ಯಾರೋ ಒಂದು 5,000 1,000 ಲೇಔಟ್ ಸೈಟ್ ಇಂದು ಲೇಔಟ್ ಮಾಡಿದ್ರೆ ಅದನ್ನು ರಿಲೀಸ್ ಮಾಡಿಸ್ಕೊಳಕ್ಕೆ ಇವ್ರ ಹತ್ರಕ್ಕೆ ಹೋಗಬೇಕು. ಕಂತುಗಳಲ್ಲಿ ಕಂತಿಗೂ ಕಾಸನ್ನು ಕಟ್ಟಬೇಕು. ಅಲ್ಲಿ ಯಾವೊಂದೋ ಒಬ್ಬೊಂದು ಜೋಬ್ಗೆ ಕಚಡ ಹೇಸಿಗೆ ತಿನ್ನೋಂಥ ಕಚಡಾಗೆ ಅವನ ಹೆಂಡತಿ ಮಕ್ಕಳು ಏನು ತಿಂತಾರೋ? ಮೋಸ್ಟ್ಲಿ ಅವ್ನ ಹೆಂಡತಿ ಮಕ್ಕಳು ಅದೇ ಹೇಸಿಗೆನೇ ತಿನ್ಬೇಕಲ್ವಾ? ಅಲ್ಲ, ಅವತ್ತು ನೀವು ಹೇಳಿದ್ರಲ್ಲ ಸರ್, ಮುದ್ದೆಯನ್ನ ಮಾಡ್ಕೊಂಡು ತಿನ್ಬೇಕು. ಅದು ನೋಟ್, ಅದೇ ನೋಟ್. ಹಾಗಾಗಿ ಕಂತಿಗೂ ಹೋಗಬೇಕು ಅವ್ರುಗಳು ಬಿಡಿಸ್ಕೊಳ್ಳೋಕೆ. ಈ ರೀತಿ ಇದ್ದಾಗ ಅನಧಿಕೃತ ಆಗುತ್ತೆ. ಈಗ ಚೀಫ್ ಮಿನಿಸ್ಟ್ರು ಹೇಳ್ತಿದ್ದಾರೆ ಅವಕಾಶ ಕೊಡ್ತೀವಿ, ಕೊಡಬೇಕಾಗಿತ್ತು. ನನಗೆ 2-3 ಪ್ರಾಬ್ಲಮ್ ಇದೆ ಈಗ ಇದರಲ್ಲಿ. ನಂಬರ್ 1, ರಾಜ್ಯ ಸರ್ಕಾರ ಅಕ್ರಮ ಸಕ್ರಮ ತಂದಿದೆ. ಹೌದು, ಅದು ಒಪ್ಪಿಗೆ ಆಗಿಲ್ಲ. ಕೋರ್ಟಲ್ಲೂ ಆಗಿಲ್ವೋ ಅಥವಾ ರಾಜ್ಯಪಾಲರಲ್ಲಾಗಿಲ್ವೋ, ಎಲ್ಲೋ ಒಂದು ಕಡೆ ಅದಾಗಿಲ್ಲ, ಅದು ಹಂಗೆ ನಿಂತೋಗ್ಬಿಟ್ಟಿದೆ. ಕಾರಣ ಅದಕ್ಕೆ ಒಪ್ಪಿಲ್ಲ ಕೋರ್ಟ್. 2013 ಹಂಗೆ ಅದಕ್ಕೆ ಒಪ್ಪಿಲ್ಲ ಸರ್ಕಾರ, ನ್ಯಾಯಾಲಯಗಳು. ಅಕ್ರಮ ಸಕ್ರಮ ಹಂಗೆ ಮಾಡಕ್ಕೆ ಬರಲ್ಲ ನೀವು ಅನ್ನೋ ಹತ್ರ ಕೂತ್ಬಿಟ್ಟಿದ್ದಾರೆ ಅವ್ರುಗಳು. ಹಾಗಿದ್ದಾಗ ಇದು ಅಕ್ರಮ ಸಕ್ರಮವಾದೀತೋ ಗೊತ್ತಿಲ್ಲ ನನಗೆ. ಬಿ ಖಾತಾ ಕೊಡೋದಾದ್ರೆ ನನಗೆ ಗೊತ್ತಿಲ್ಲ ಅದು. ಆಕ್ಚುಲಿ ನೀವು ಏನು ಮಾಡೋಕ್ಕಾಗಲ್ಲ, ಕಟ್ ಆಗೋಗಿದೆ, ಅವ್ರು ಕೊಡಬೇಕಾಗುತ್ತೆ. ಏನೋ ಒಂದು ವಯಾ ಮೀಡಿಯಾ ಹುಡುಕ್ಬೇಕು ನೀವೀಗ. ಸೇಮ್ ಈಸ್ ಅಕ್ರಮ ಸಕ್ರಮ ಅಲ್ವಾ? ಹೌದು, ಅಲ್ಲೂ ಅಪ್ಲೈ ಆಗಲೇಬೇಕಾಗುತ್ತೆ. ಅಲ್ಲಿ ಆಗ್ತಾ ಇಲ್ಲ. ಆದರೆ ಕಾನೂನು ಪ್ರಕಾರ ನಾ ಹೇಳ್ತಿರೋದು, ಇಲ್ಲಿ ಕಾನೂನಿನ ಅಡ್ಡಿ ಏನಾದರೂ ಬಂದೀತಾ ಬಾರದಿರಲಿ, ಬಡವರಿಗೆ ಯಾರಿಗಾರು ಇದ್ದವ್ರಿಗೆ ಬೇಕಾದ್ರೆ ಸಿಕ್ಕಲಿ, ಅಲ್ಲಿ ಸಿರಿವಂತರು ಬ್ಲಾಕ್ ಮಾಡ್ಕೊಂಡಿದ್ರೆ ಅವ್ರು ಲಾಭ ಅನುಭವಿಸ್ತಾರಷ್ಟೇ. ಬಟ್ ಇಲ್ಲದೇ ಇದ್ರೆ ನನಗೊಂದು ಡೌಟ್ ಇದೆ. ಅದು ಕ್ಲಾರಿಫೈ ಆಗತ್ತಾ ಆಗಲ್ವಾ ಗೊತ್ತಿಲ್ಲ ನನಗೆ ಸುಲಭವಾಗಿ.
ನನಗೆ. ಎಸ್. ನಂಬರ್ 1. ನಂಬರ್ 2, ಚೀಫ್ ಮಿನಿಸ್ಟರ್ ಹೇಳ್ತಿದ್ದಾರೆ ಎಲ್ಲರಿಗೂ ಕೊಟ್ಬಿಡ್ತೀವಿ, ಇನ್ನು ಹೊಸದಕ್ಕೆ ಬಿಡಲ್ಲ ಅಂತ. ನೀವಲ್ಲ, ನಿಮ್ಮಂಥ 1000 ಸಿದ್ದರಾಮಯ್ಯ ಬಂದರೂ ತಡೆಯೋಕ್ಕಾಗಲ್ಲ. ಬರೆದಿಟ್ಕೊಳ್ಳಿ, ಎಸ್, ಬರೆದಿಟ್ಕೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳಿದಿನ. ನೀವೊಬ್ಬರಲ್ಲ, ನಿಮ್ಮಂಥ 1000 ಸಿದ್ದರಾಮಯ್ಯ ಬರಲಿ, ಮುಂದಿನ 3 ವರ್ಷದಲ್ಲಿ ಮತ್ತೆ ಅನಧಿಕೃತ ಬಡಾವಣೆಗಳು ಇಲ್ಲದೆ ಹೋಗ್ಬಿಟ್ರೆ ವಿ ವಿಲ್ ಸಿ ಇಟ್. ಅವಾಗ ಅಧಿಕಾರಿಗಳ ಜವಾಬ್ದಾರಿ ಸುಮ್ಮನೆ ಬುರುಡೆ ಬಿಟ್ಕೊಂಡು ಕೂತ್ಕೋತಾರೆ. ಇದು ಬುರುಡೆ ಪಕ್ಷ, ರಾಮಲಿಂಗಾರೆಡ್ಡಿ ಅವರೇ, ಇದು ಬುರುಡೆ. ಸಾಧ್ಯನೇ ಇಲ್ಲ. ರೀಸನ್ ಈಸ್ ಆಫೀಸರ್ಸೇ ಅದರಲ್ಲಿ ಒಂದು ಸರಿ ಕಳ್ಳತನ ಮಾಡಿದ ಮೇಲೆ ಅದು ಅಕ್ರಮ ಸಕ್ರಮ ಆಗುತ್ತೆ ಅಂತ ಗೊತ್ತಾಗೋದ ಮೇಲೆ ಅದು ಅಭ್ಯಾಸ ಆಗ್ಬಿಡುತ್ತೆ. 10 ವರ್ಷ ಆಗ್ಬೋದು ನೆಕ್ಸ್ಟ್ ಅಕ್ರಮ ಸಕ್ರಮ. ಇದೇ ಬಿ ಖಾತಾನೋ, ಸಿ ಖಾತಾನೋ, ಝೆಡ್ ಖಾತಾನೋ, ವೈ ಖಾತಾನೋ, ಯಾವುದೋ ಒಂದು ಖಾತಾ, ಅದು 10 ವರ್ಷ ಆಗ್ಬೋದು. ಅವಾಗ ಯಾವುದೋ ಸರ್ಕಾರ ಇರುತ್ತೆ, ಅವಾಗ ಮಾಡಿಸ್ಕೊಂಡು ಅವಾಗ ಮಾಡ್ತಾರಷ್ಟೇ. ಇನ್ನು ಮುಂದೆ ಯಾವುದಕ್ಕೂ ಅವಕಾಶ ಇಲ್ಲ ಅಂದ್ಬಿಟ್ಟು ಇವರು ಬಿಟ್ಬಿಟ್ರೆ ಬುರುಡೆನ ಅಧಿಕಾರಿಗಳನ್ನು ಹೊಣೆ ಮಾಡ್ತೀವಿ ಅಂತ. ಸಾಕು. ಹಾಗಾದ್ರೆ ಇಲ್ಲಿಯವರೆಗೆ ಈ ಅನಧಿಕೃತ ಖಾತಾಗಳಿಗೆ, ಅನಧಿಕೃತ ಬಡಾವಣೆಗಳಾಗಿದ್ದಕ್ಕೆ ಯಾವ್ಯಾವ ಅಧಿಕಾರಿನ ಹೊಣೆಗಾರಿಕೆ ಮಾಡಿದ್ದೀರಿ ಮಾನ್ಯ ಚೀಫ್ ಮಿನಿಸ್ಟ್ರೇ? ಯಾರ್ಯಾರನ್ನ ಹೊಣೆಗಾರಿಕೆ ಮಾಡಿದ್ದೀರಿ? ಯು ಹ್ಯಾವ್ ಗಿವನ್ ಲೈಸೆನ್ಸ್ ಟು ಆಫೀಸರ್ಸ್ ಟು ಡೂ ದಿಸ್. ಈಗ ಇನ್ಮೇಲೆ ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂ ಮಾಡಿ ಅಂತ ಲೈಸೆನ್ಸ್ ಕೊಟ್ರಿ. ಜವಾಬ್ದಾರಿ ಮಾಡಿದ್ರೆ ಹಾಗಾದ್ರೆ ಇದರಲ್ಲಿ ಎಷ್ಟು ಆಫೀಸರ್ಸ್ ನೀವು ಸಸ್ಪೆಂಡ್ ಮಾಡಿದ್ರಿ ಅಥವಾ ಎಷ್ಟು ಆಫೀಸರ್ಸ್ ಮೇಲೆ ಕ್ರಮ ತಗೊಂಡಿದ್ರಿ ಹೇಳಿಪ್ಪ ನೋಡೋಣ. ಹೇಗಿದ್ರಿ ಅದಕ್ಕೆ ತಗೊಂಡ್ಬಿಡ್ತೀರಿ ನೆಕ್ಸ್ಟ್ ಅಲ್ಲಿ. ಈಗಲೇ ಆಗಿಲ್ಲ. ಸುಮ್ಮನೆ ಬುರುಡೆ. ಸೊ 3ನೇ ಪಾಯಿಂಟ್, ದುಡ್ಡಿಗೆ. ಎಸ್, ಈ ಸರ್ಕಾರ ದೇಶದಲ್ಲೀಗ ನಂಬರ್ 1 ಸರ್ಕಾರ ಕಾಂಗ್ರೆಸ್ ತೆರಿಗೆ ಸರ್ಕಾರ. ಇದು ಕಾಂಗ್ರೆಸ್ ತೆರಿಗೆ ತೆರಿಗೆ ಸರ್ಕಾರ. ಇದು ಪ್ರಾಣ ತಿನ್ನುವ, ಜನರ ಪ್ರಾಣ ತಿನ್ನುವ ಸರ್ಕಾರ. ಎಲ್ಲಿವರೆಗೂ ಜನ ನೀವು ಇನ್ನೊಂದು 2 ಎಲೆಕ್ಷನ್ ಅವ್ರಿಗೆ ಮುಖಾಮುಖಿ ಹಲ್ಲು ಉದುರಿಸೋ ಥರ ಓಟ್ ಹಾಕಲ್ವೋ ಅಲ್ಲಿವರೆಗೂ. ಆ ಓಟ್ ಯಾರಿಗೆ ಹಾಕ್ಬೇಕು? ಈ ಕಚಡಗಳಿಗೆ ಹಾಕಬೇಕು. ಮತ್ತೆ ಅಲ್ಲೇ ಬರುತ್ತೆ. ಯಾವ ಕಚಡಗಳು? ಬಿಜೆಪಿ. ಈ ಕಚಡಗಳಿಗೆ ಹಾಕಬೇಕು. ಹಂಗಾಗಿ ನೀವು ಬಚಾವಾಗಿದ್ದೀರಿ. ಹೇಗೆ ದೇಶದಲ್ಲಿ ಜನ ಮೋದಿಗೆ ಓಟ್ ಹಾಕ್ತಾ ಇದ್ದಾರೆ, ಆಲ್ಟರ್ನೇಟ್ ನೋಡೋಣ ಅಂದರೆ ಅವ್ರ ಹತ್ರ ಇಲ್ಲ ಆಲ್ಟರ್ನೇಟು. ಯಾಕಂದರೆ ಆ ಸೈಡು ಅದೇ ಇರೋದು, ಅದೇ ಈಗ ಹೇಳಿದ್ನಲ್ಲ, ಇಲ್ಲಿ ಅದೇ ಇರೋದು, ಅಲ್ಲಿದೆ ಅದು. ಅದಕ್ಕೆ ಆಗ್ತಿಲ್ಲ ಜನ. ಹಂಗೆ ಇಲ್ಲ, ಅದಕ್ಕೆ ಬಚಾವಾಗಿದ್ದೀರಿ. ಬಟ್ ಈ ಕಾಂಗ್ರೆಸ್ ಗೌರ್ನಮೆಂಟ್ ಈಸ್ ನಥಿಂಗ್ ಬಟ್ ಎ ಟ್ಯಾಕ್ಸ್ ಗೌರ್ನಮೆಂಟ್. ನೀವು ಬ್ರಿಟಿಷರ್ಗಿಂತ ವರ್ಸ್ಟ್. ನೀವು ಆ ಲೆವೆಲ್ಗೆ ಕಂಡಿದ್ದಕ್ಕೆ ಟ್ಯಾಕ್ಸ್ ಹಾಕೊಂಡು ಕೂತಿದ್ದೀರಿ. ಮತ್ತೆ ವಾಟರ್ಗೆ ಬಂದಿದ್ದೀರಿ, ಮತ್ತೆ ಪವರ್ಗೆ ಬರ್ತಾ ಇದ್ದಾರೆ. ಹಾಲಿಗೆ ಬೇರೆ ಇದೆ, ಹಾಲೆಲ್ಲ ಮತ್ತೆ ಪವರ್ಗೆ ಬರ್ತಿದ್ದಾರೆ, ಬರ್ತಾ ಇದೆ. ವಾಪಸ್ ಬರ್ತಿದ್ದಾರೆ ಪವರ್ ಹತ್ರ. ಹೌದು. ಅಯ್ಯೋ, ನಿಮ್ಮ ಬುದ್ಧಿಗಿಷ್ಟು, ನಿಮ್ಮ ತಲೆಗಿಷ್ಟು, ನಿಮ್ಮನ್ನು ಓಟ್ ಹಾಕಿ ಜನ ಹೊಡ್ಕೋಬೇಕು ಚಪ್ಪಲಿನಲ್ಲಿ ಕಾಂಗ್ರೆಸ್ನವ್ರಿಗೆ. ಆದರೂ ಕಾಸಾಸೆಗೆ ಹೋಗಿದ್ದಕ್ಕೆ ಹಾಕಿದ್ದಾರೆ ಕೈ ಅಂತ ಅರ್ಥ. 4,000 ಕೋಟಿಗೋಸ್ಕರ ಹಾಕಿ. ಯಾಕೆ ಹಾಕಿರ್ತಾರೆ ಕಾಸಿಲ್ಲದೆ ಇದ್ದವ್ರು? ಯಾವ ಕಾಸಿಲ್ಲ ಅಂದರೆ ಗ್ಯಾರಂಟಿ ದುಡ್ಡು ಕೊಡಬೇಕಾಗಿದೆ. ಏನಾಗುತ್ತೆ ಅದರಿಂದ? 4,000 ಕೋಟಿ ಬಂತಪ್ಪ. ಆಮೇಲೆ ಒನ್ ಟೈಮ್ ಅಷ್ಟೇ, ಅದು ಒನ್ ಟೈಮ್ ಅಷ್ಟೇ ಕ್ಲೋಸ್. ಮತ್ತೆ ಮತ್ತೆ ಬರಲ್ವಾ? ಗ್ಯಾರಂಟಿನ ಇಲ್ಲಲ್ಲ, ಅದು ಕಂಟಿನ್ಯೂ ಆಗಲೇಬೇಕು. ಇದು ಕಂಟಿನ್ಯೂ. ಆದರೆ ಈ ಸೋರ್ಸ್ಗಳೆಲ್ಲ ಸತ್ತೋಗುತ್ತೆ, ಒನ್ ಟೈಮ್ ಕ್ಲೋಸ್ ಮುಗ್ದೋಗುತ್ತೆ ಸೋರ್ಸ್ಗಳೆಲ್ಲ. ಎಸ್, ಸೋರ್ಸ್ ಇರಲ್ಲ. ಬಟ್ ಇವ್ರು ಮಾಡಬೇಕಾಗಿರುವಂಥದ್ದು ರೆವಿನ್ಯೂ ಸತತವಾಗಿ ಬರೋ ರೀತಿಯಲ್ಲಿ ಮಾಡ್ಕೊಂಡ್ರೆ ಲಾಭ. ಹೊಸದಾಗಿ ರೆವಿನ್ಯೂ ಬರಬೇಕು ಅಥವಾ ಟ್ಯಾಕ್ಸ್ ಬೇಸ್ ರೈಸ್ ಆಗಬೇಕು. ಅದೆರಡು ಭಾಳ ದೊಡ್ಡದಾಗಿ ಆಗ್ತಿಲ್ಲ ನಿಮಗೆ. ಹಾಗಾಗಿ ನೀವು ದುಡ್ಡು ಎತ್ತಿದ್ರೆ ಎತ್ತಿ, ನಂಗೆ ಗೊತ್ತಿದೆ ಎತ್ತುತ್ತಾರೆ ಈಗ ಅಂತ, ಎತ್ತಿ ನೋಡೋಣ. ಅಂದ್ರೆ ಸಿಕ್ಕಿರೋದು ಎಲ್ಲೆಲ್ಲಿ ರೆವಿನ್ಯೂ ಬರೋಕ್ ಜನರೇಟ್ ಆಗುತ್ತೆ. ಬೇರೆ ಗತಿ ಏನ್ರಿ ಭಿಕ್ಷುಕರು ಅವ್ರೀಗ? ದೇ ಆರ್ ನಥಿಂಗ್ ಬಟ್ ಬೆಗರ್ಸ್. ರಾಜ್ಯ ಸರ್ಕಾರ ಡೌಟೇ ಇಲ್ಲ. ಗೌರವದಿಂದ ಭಿಕ್ಷೆ ಬೇಡುತ್ತಿರುವ ಸರ್ಕಾರ ಇದು ಹಣಕಾಸಿನ ವಿಚಾರದಲ್ಲಿ. ಒಂದು ಕಡೆ ಸಾಲದ ರೂಪದಲ್ಲೂ, ಇನ್ನೊಂದು ಕಡೆ ಈ ರೂಪದಲ್ಲೂ, ಇನ್ನೊಂದು ಕಡೆ 3ನೇ ಕಡೆ ಜನರ ಪ್ರಾಣವನ್ನು ಹಿಂಡುವ ರೂಪದಲ್ಲಿ. ಕೊಟ್ಟಿಲ್ವಾ ಗ್ಯಾರಂಟಿ? ಕೇಳಿದ್ವಾ ಬಂದು? ತಲೆಯಲ್ಲಿ ಏನಿದೆ ನಿಮ್ಗಳಿಗೆಲ್ಲ? ಸಾಯಿಸ್ತೀರಿ ಜನನ ಹುಟ್ಕೊಂಡು. ಇಂಥವ್ರನ್ನ ಎಲೆಕ್ಟ್, ಅದೇ ಹೇಗೇನು ಪ್ರಾಬ್ಲಮ್. ಬೇರೆ ಆಪ್ಷನ್ ಇಲ್ಲ. ಸರಿ. ಇನ್ನು ರಾಜ್ಯ ಸರ್ಕಾರ ಆದಾಯಕ್ಕಾಗಿ ಇನ್ನೊಂದು ಹೆಜ್ಜೆ ಮುಂದಿಟ್ಟಂತೆ ಕಾಣಿಸ್ತಾ ಇದೆ. ಅಸ್ತಿತ್ವದಲ್ಲಿ ಇಲ್ಲದ ಮದ್ಯದ ಅಂಗಡಿಗಳನ್ನ ಪರವಾನಗಿಯನ್ನ ಹರಾಜು ಮೂಲಕ ಮಾರಾಟ ಮಾಡಲು ಅಬಕಾರಿ ಇಲಾಖೆ ಪ್ಲಾನ್ ಮಾಡಿದೆ. ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಈ ಬೆಳವಣಿಗೆ ವಿಪಕ್ಷಗಳಿಗೆ ಆಹಾರ ಆಯಿತು. ರಾಜ್ಯದಲ್ಲಿ ದೆಹಲಿ ಮಾದರಿಯ ಲಿಕ್ಕರ್ ಹಗರಣ ನಡೆಯಲಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಭವಿಷ್ಯ ನುಡಿದರು. ದೆಹಲಿ ಮಾಜಿ ಸಿಎಂ ಕೇಜ್ರಿವಾಲ್ ಜೈಲು ಸೇರಲು, ಅಧಿಕಾರ ಕಳೆದುಕೊಳ್ಳಲು ಕಾರಣವಾದ ಬಹುಕೋಟಿ ಅಬಕಾರಿ ಹಗರಣದ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಅಬಕಾರಿ ಹಗರಣವೊಂದು ಸಂಭವಿಸುವ ಮುನ್ಸೂಚನೆ ಸಿಗ್ತಾ ಇದೆ ಅಂತ ಟ್ವೀಟ್ ಮಾಡಿದರು. ಕಾನೂನು ಬಾಹಿರವಾಗಿ ಲೈಸೆನ್ಸ್ ನೀಡಿ ಸಾವಿರಾರು ಕೋಟಿ ದುಡ್ಡು ಹೊಡೆಯಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಅಂತ ಜೆಡಿಎಸ್ ಕಿಡಿಕಾರಿದೆ. ಆದರೆ ಹಳೆ ಲೈಸೆನ್ಸ್ ಹರಾಜು ಹಾಕುವ ತೀರ್ಮಾನವನ್ನು ಅಬಕಾರಿ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ.
ನಾವು ಊರ್ಜಿತ ಇಲ್ಲಲ್ಲ ಅವನು ಹರಾಜು ಮಾಡ್ಬೇಕಂತೇಳಿ ಯೋಚನೆಯಲ್ಲಿ ಇದ್ದೀವಿ. ಹಂಗ ಅಕ್ರಮ ಆಗುತ್ತೆ. ಅವರು ಕೇಳಿ ಯಾರು ನಿಮ್ಗೆ ಹೇಳ್ಯಾರಲ್ಲ ಅವರು ಬಂದು ಹರಾಜಾಗ ಭಾಗಿಯಾಗಿ ಅವರು ತಗೊಳ್ಳಿ. ಅಕ್ರಮ ಇನ್ನೂ ನಾವು ಹರಾಜು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇನ್ನೂ ನಿಮ್ಗೆ ಹೇಳಿಲ್ಲ. ಅಕ್ರಮ ಚಾಲು ಆಯ್ತಾ? ಯಾಕಂದ್ರೆ ನಿಮ್ಮ ಹಿಸ್ಟ್ರಿ ಎಷ್ಟು ಚೆನ್ನಾಗಿದೆ. ಯಾಕೆ ಸರ್? ಲೂಟಿ ಹೊಡೆಯೋ ಗಿರಾಕಿಗಳ ಹಿಸ್ಟ್ರಿಗಳು ನಾನು ಮಂತ್ರಿಗೆ ಹೇಳ್ತಿಲ್ಲಪ್ಪ. ಅವರು ಅನ್ಕೋಬಾರ್ದಪ್ಪ ತನಗೆ ಹೇಳಿದೀನಿ ಅಂತ. ಆಮೇಲೆ ನಾವು ಅವ್ರಿಗೆ ಹೇಳಿಲ್ಲಪ್ಪ. ಈ ಬೆಳವಣಿಗೆ ಹಾ, ನಿಮ್ಮಂತ ಕಚಡಗಳು ಹೇಸಿಗೆ ತಿನ್ನೋ ಗಿರಾಕಿಗಳಿದ್ದೀರಲ್ಲ ನೀವು. ಹೆಂಗೆ ಡ್ರಮ್ಗಟ್ಟೆ ತಿಂತೀರಿ? ಮೊದಲೆಲ್ಲ ಸ್ಪೂನಲ್ಲಿ ತಿಂತಿದ್ರಿ, ಆಮೇಲೆ ಸೌಟಲ್ಲಿ ತಿಂತಿದ್ರಿ, ಆಮೇಲೆ ಸಣ್ಣ ಲೋಟ ಗೀಟ ಪಾತ್ರೆಯಲ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಆಮೇಲೆ ದೊಡ್ಡದಾಗಿ ಬಾಂಡ್ಲೆ ಗಿಂಡ್ಲೆ ಈ ಲೆವೆಲಿಗೆ ಬಂದ್ರಿ, ಆಮೇಲೆ ದೊಡ್ಡದು ಅಡುಗೆ ಮದುವೆ ಮನೇಲಿ ಪಾತ್ರೆ ಮಾಡ್ತಾರಲ್ಲ, ಅಡುಗೆ ಮಾಡ್ತಾರಲ್ಲ, ಆ ಪಾತ್ರೆ ಲೆವೆಲಿಗೆ ಬಂದ್ರಿ. ಈಗ ಲಿಮಿಟೇ ಇಲ್ಲ, ಪೈಪ್ ಹಾಕೊಂಬಿಟ್ಟಿದ್ದೀರಿ ಬಾಯೋಳಕ್ಕೆ. ಡೈರೆಕ್ಟ್ ಸತತವಾಗಿ ಆಗಿದೆ. ಬೇಕು ಅಂದಾಗ ಟಾಪ್ ಆನ್ ಮಾಡ್ಕೊಳ್ತಾ ಇರೋದು, ಹೆಸ್ಗೆ ತಿನ್ನೋದು, ಆ ಲೆವೆಲಿಗೆ ಬಂದಿದ್ದೀವಿ. ಅದಕ್ಕೆ ಹೇಳ್ತಿರೋದು ಆಗಿದೆ ಇದು ಅಪಕಾರಿ ಇದು ಅಂತ ಯಾರೂ ಹೇಳಿಲ್ಲ. ಎಸ್. ಆಗ್ಬೋದು ಅಂತ ಹೇಳ್ತಿದ್ದಾರೆ. ಏನಿರ್ಬೋದು ಲೈಸೆನ್ಸು ಅಂದರೆ ಮೋಸ್ಟ್ಲಿ ಕೆಲವು ಲೈಸೆನ್ಸ್ಗಳನ್ನು ಸರೆಂಡರ್ ಆಗೋಗಿರ್ಬೋದು. ಬಳಕೆ ಮಾಡಿದಿರ ಸರ್? ಅಂದರೆ ಅದೇ ಬಳಕೆ ಆಗದೆ ಇರೋದು, ಅಥವಾ ಲಾಭದಾಯಕವಾದ ಅಲ್ಲ ಲೈಸೆನ್ಸ್ ಅದು ಅಂತ, ಓಕೆ. ಅಥವಾ ರೇಟಲ್ಲೋ ಲೈಸೆನ್ಸ್ ಫೀನಲ್ಲೋ ಈ ಥರದಲ್ಲಿ ತರಾವರಿ ವಿಚಾರಗಳಲ್ಲಿ ಲೈಸೆನ್ಸ್ಗಳು ಡೆಡ್ ಆಗಿರಬೇಕು. ಅದನ್ನು ರಿವೈವ್ ಮಾಡ್ತಿದ್ದಾರೆ ಇವರು. ರಿವೈವ್ ಮಾಡಿದಾಗ ಏನು ಮಾಡ್ತಾರೆ ಅಂದರೆ, ಎಲ್ಲಿ ವ್ಯಾಪಾರ ಆಗೋ ಲಾಭದಾಯಕ ಪ್ರದೇಶ ಇದೆಯೋ ಅಲ್ಲಿಗೆ ಅದನ್ನು ಅಸೈನ್ ಮಾಡಿಕೊಡ್ಬೋದು ಇವರು. ಓಕೆ. ಹಾಂ, ಅಂದರೆ ಅರ್ಥ ಏನು? ಲೈಸೆನ್ಸ್ಗಳನ್ನು ಕೊಟ್ಟಂಗೆ. ಓಕೆ. ಗುಂಡಿನ ಮಹಾತ್ಮ ಗಾಂಧಿಯವರನ್ನು ಕೊಂದಂಥವ್ರಿಗೆ ಬಾ, ಎಲ್ಲಿ ಸಿದ್ದರಾಮಯ್ಯನವರು ಕರ್ಕೊಂಬನ್ರಿ ಇಲ್ಲಿ ನನ್ನ ಮುಂದೆ. ಕಾಲು ಸರಿ ಹೋಯ್ತಾ? ಗೋಡ್ಸೆವಾದಿಗಳು ಅಂತ ಕರೀತಾರೆ. ಗೋಡ್ಸೆವಾದಿಗಳು, ರಾಜ್ಯ ದೇಶವನ್ನ ನೀವು ಗೋಡ್ಸೆವಾದಿಗಳು. ಮಧ್ಯ ನೀವು ನಿಜವಾದ ಆ ಗೋಡ್ಸೆ ಒಂದ್ಸರಿಗೆ ಸಾಯಿಸ್ಬಿಟ್ಟು ಹೊಟ್ಟೋದ ಮಹಾತ್ಮ ಗಾಂಧಿನ ಅವ್ನು ಹಿಡ್ಕೊಂಡು ಚಚ್ಚಾಕ್ಬಿಡೋಣ, ಬೇರೆ ವಿಚಾರ. ಬಟ್ ಅವ್ನು ಒಂದ್ಸರಿ ಮಾಡ್ಬಿಟ್ಟು ಹೊರಟ್ಬಿಟ್ಟ. ಇಲ್ಲಿ ಗಾಂಧಿ ತತ್ವಗಳನ್ನೇ ಇಲ್ಲಿ ಡೈಲಿ ಸಾಯಿಸ್ತೀರಿ ಪಾಪ. ಡೈಲಿ ಗಾಂಧಿನ ಸಾಯಿಸೋ ಗೋಡ್ಸೆವಾದಿಗಳು ಯಾರು ಅಂದ್ರೆ ಕಾಂಗ್ರೆಸ್ನವರು. ಹೇಳೋದು ಮಾತ್ರ ಗಾಂಧಿ ನೀವೇ. ಯಾಕೆ ಮಾರಬೇಕದನ್ನ ಹಳೆ ಲೈಸೆನ್ಸ್ನ? ಗೋಡ್ಸೆವಾದಿಗಳೇ ಮಾರಬಾರ್ದಲ್ಲ, ತೆಗೆದು ಕಸದ್ಬುಟ್ಟಿಗೆ ಸಿಬೇಕಲ್ಲ, ಇಳಿಸೋ ಕಡೆ ಇರಬೇಕಲ್ವಾ ಗಾಂಧಿವಾದಿಗಳಿಗೆ. ಅಲ್ಲ, ಟಾರ್ಗೆಟ್ ಇರುತ್ತಲ್ಲ ಸರ್, ಇಷ್ಟಿಷ್ಟು ರೀಚ್ ಆಗಬೇಕು ಅಂತ. ಗೋಡ್ಸೆವಾದಿಗಳು ಅವನು ಜೀವವನ್ನ ತೆಗೆದವನು. ಇವರು ಗಾಂಧಿ ನೀವು ಗಾಂಧಿ ತತ್ವಗಳನ್ನೇ ತತ್ವವನ್ನೇ ಡೈಲಿ ಹಿಂಡಿ ತೆಗಿತೀರಿ ನ್ಯಾಕಲ್ಲಿ ವರ್ಷಾನ್ಗಟ್ಲೆ. ಆ ದುಡ್ಡು ಇಲ್ದಿದ್ರೆ ಬದುಕಕ್ಕಾಗಲ್ಲ ಅನ್ನೋ ಇದರಲ್ಲಿ ಹಿಂಡಿ ತೆಗಿಯೋರು ಕಾಂಗ್ರೆಸ್ನವರೇ ಗೋಡ್ಸೆವಾದಿಗಳು ಈ ವಿಚಾರದಲ್ಲಿ. ತತ್ವಗಳನ್ನು ಹಾಳು ಮಾಡಿ. ಇಲ್ಲಾಂದ್ರೆ ಲೆಟ್ ದ ಚೀಫ್ ಮಿನಿಸ್ಟರ್ ಕಮೆಂಟ್ ಆನ್ಸರ್ ಮೀ. ಯು ಆನ್ಸರ್. ಬಿಡ್ತೀರಲ್ಲ ಭಾಷಣ ಕಂಡು ಕಡೆ ಹೋದಾಗ ಗಾಂಧಿಯವರನ್ನ ಸೋಲಿಸಿದ ಗೋಡ್ಸೆವಾದಿಗಳಿಗೆ ಅಂತ ಬಿಡ್ತೀರಲ್ಲ ಭಾಷಣ. ಇದೇನು ಹೇಳ್ರಿ ಸಾಹೇಬ್ರೆ? ಎಸ್, ಇನ್ನು ಮಹಾಕುಂಭಮೇಳದ ಬಗ್ಗೆ ಸಾಹೇಬ್ರೆ ಕೊಡ್ರಿ ನೋಡೋಣ. ಆಮೇಲೆ ಏನಾಗತ್ತೆ? ಆ ದುಡ್ಡು ಇಲ್ದಿದ್ರೆ ನಿಮಗೆ ಬದುಕಕ್ಕಾಗತ್ತಾ? ಬೇಕೇ ಬೇಕು. ಗುಂಡು ಹಾಕೋರಿಗೆ, ಸಿಗರೆಟ್ ಸೇದವ್ರಿಗೆ, ನಮಗೂ ಇತ್ತು ಅಭ್ಯಾಸ, ಬಿಟ್ಬಿಟ್ಟಿರಿ ಅಂತ ಪ್ರಶ್ನೆ ಬೇರೆ. ಹೇಗೆ ಅಡಿಕ್ಷನ್ನು, ಹಾಗೆ ರಾಜ್ಯ ಸರ್ಕಾರಕ್ಕೆ ಗುಂಡಿನ ದುಡ್ಡು ಇಲ್ದಿದ್ರೆ ಬದುಕಕ್ಕೆ ಯೋಗ್ಯತೆ ಇಲ್ದಿರೋ ಅಡಿಕ್ಷನ್ ಇದೆ. ಒಪ್ಕೊಳ್ಳಿ, ಸುಲಭವಾಗಿ ಒಪ್ಕೊಳ್ಳಿ. ಸುಮ್ಮನೆ ದಿನಾವಳು ಗಾಂಧಿವಾದಿಗಳು ಗೋಡ್ಸೆವಾದಿಗಳು ಬುರುಡೆ ಬಿಡಬೇಡಿ ಅಷ್ಟೇ ನಮ್ಮ ಮುಂದೆ. ಹಾಗಾಗಿ ಇನ್ನು ಮುಂದೆ ನಾನು ನಿಮ್ಮನ್ನು ಗೋಡ್ಸೆವಾದಿ ಅಂತಾನೆ ಕರೆಯೋದು. ಎಸ್. ಇನ್ನು ಮಹಾಕುಂಭಮೇಳದ ಬಗ್ಗೆ ವಿಪಕ್ಷಗಳ ಅಸಂಬದ್ಧ ಹೇಳಿಕೆಗಳ ಸರಣಿ ಮುಂದುವರೆದಿದೆ. ಮಹಾಕುಂಭಮೇಳವನ್ನ ಮೃತ್ಯು ಕುಂಭಮೇಳ ಅಂತ ಕರೆಯುವ ಮೂಲಕ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿವಾದ ಮೈಮೇಲೆ ಎಳ್ಕೊಂಡಿದ್ದಾರೆ. ಬಂಗಾಳ ಅಸೆಂಬ್ಲಿ ಮೈಮೇಲೆ ಎಳ್ಕೊಂಡಿಲ್ರಿ, ವಿವಾದ ಆಗಬೇಕು ಅಂತಾನೆ ಹೇಳಿರೋದು. ಆಗ್ಲಿ ಮತ್ತೆ ಅವರ ಮನೋಸ್ಥಿತಿ, ಅದು ರಾಕ್ಷಸ ಮನೋಸ್ಥಿತಿ ಆಕೆದು ಅಷ್ಟೇ. ವಿವಾದ ಎಳ್ಕೊಂಡಿಲ್ಲ ಅವರು, ವಿವಾದ ಆಗಬೇಕು ಅಂತಾನೆ ಹೇಳಿರೋದು. ಓವೈಸಿ, ಮಮತಾ ಬ್ಯಾನರ್ಜಿ ಇವರಿಗೆಲ್ಲ ಹಿಂದೂಗಳ ವಿಚಾರ ಬಂದಾಗ ನಾಲಿಗೆ ಎಲ್ಲೆಲ್ಲೋ ಇವನು ಯಾರವನು ಅಖಿಲೇಶ್ ಯಾದವ್, ಅವನ್ಯಾರ ಅವನ ಪಾರ್ಟಿನಲ್ಲಿರೋ ಒಂದು 2-3 ಜನ ಇಂಥವಿವೆ, ಒಂದು 6 ಗಿರಾಕಿಗಳು 16 ಗಿರಾಕಿಗಳು ಇವೆ. ಈ ಗಿರಾಕಿಗಳಿಗೆಲ್ಲ ನಾಲಿಗೆ ಮೀಟರ್ ಗಟ್ಟಲೆ ಬರ್ತದೆ ಹಿಂದೂಗಳ ವಿಚಾರ ಮಾತಾಡಬೇಕು ಅಂತಂದಾಗ ಅಷ್ಟೇ. ವಿವಾದ ಆಗಬೇಕು ಅಂತಾನೆ. ಕಾಲ್ತುಳಿತದಲ್ಲಿ ಮೃತಪಟ್ಟ ಬೆಂಗಾಲಿಗಳ ಶವವನ್ನು ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಿಲ್ವಂತೆ, ಹಂಗೆ ಕಳಿಸಿಕೊಟ್ಬಿಟ್ರು ಅನ್ನೋದು ಆರೋಪ ಅವರದು. ದೇಶವನ್ನು ವಿಭಜಿಸಲು ಧರ್ಮವನ್ನು ಯೋಗಿ ಸರ್ಕಾರ ಮಾರಾಟ ಮಾಡ್ತಾ ಇದೆ ಅಂತ ಅವರ ವಾಗ್ದಾಳಿ.
ಕುಂಭಮೇಳದಲ್ಲಿ ಬಡವರಿಗೆ ಕನಿಷ್ಠ ಸವಲತ್ತು ಕೂಡ ಸಿಗಲಿಲ್ಲ, ಬರೀ ವಿಐಪಿಗಳಿಗೆ ಕೊಟ್ಟಿದ್ದಾರೆ ಅಂತ ಅವರ ಆರೋಪ. ಸೊ ಇನ್ನು ಈಗ ದೀದಿ ಹೇಳಿಕೆಯಿಂದ ಹಿಂದೂಗಳ ಧಾರ್ಮಿಕ ಸರಿಯಾದ ವ್ಯವಸ್ಥೆ ನಂಬಿಕೆಗಳ ಕಲ್ಪಿಸದೆ ಓವರ್ ಹೈಪ್ ಮಾಡಿದ್ದಾರೆ ಕುಂಭಮೇಳ. ಕುಂಭಮೇಳ ಅಂತ ಹೇಳಿ. ಇವಮ್ಮ ಓದಿದ್ದೇನು ಆಯ್ತು. ದೇಶವನ್ನು ವಿಭಜಿಸಲು ಧರ್ಮವನ್ನು ಯೋಗಿ ಸರ್ಕಾರ ಮಾರಾಟ ಮಾಡ್ತಾ ಇದೆ. ಮಾರಾಟ ಮಾಡೋದು. ನೀ ಇದೆಯಲ್ಲಮ್ಮ ತಡೆಯಕ್ಕೆ, ದೈವ ಸ್ವರೂಪಿ ಅಲ್ವಾ ನೀನು, ಕಾಳಿ ಸ್ವರೂಪಿ ನೀನು. ತಡಿಯಮ್ಮ, 16 ಕೈ 76 ಅಸ್ತ್ರಗಳಿಂದ ತಡಿಯಮ್ಮ ನೋಡೋಣ. ನೀನು ತಡಿಯಮ್ಮ, ಯಾವನ್ ಬೇಡ ಅಂದವ್ ನಿನ್ನನ್ನು. ನಿಮ್ಮಂಥ ಬುರುಡೆ ಗಿರಾಕಿಗಳಿಂದಾನೇ ದೇಶಗಳು ಹೊಡಿತಾ ಇರೋದು. ನೀವು ಹೊಡಿತಾ ಇರೋದು ಇದನ್ನು ಬಳಸ್ಕೊಂಡು ಮುಸ್ಲಿಮ್ದು ಓಟನ್ನ ಮೆಚ್ಚಿಸ್ಕೊಳ್ಳೋಕ್ಕೆ. ಅಲ್ಲಿ ಜಾಸ್ತಿ ಇರೋದೇ ಅದು. ಅಷ್ಟಕ್ಕೆ ಮಾಡ್ತಿರೋದು ಕೆಲಸ ನಿಮ್ದು. ಅದಕ್ಕೋಸ್ಕರ ದೇಶವನ್ನು ಮತ್ತೆ ಕಾಂಗ್ರೆಸ್ಸಿನ ಬಹುತೇಕ ಲೀಡರ್ಗಳು ಮತ್ತು ಈ ಅಡ್ಡಂಬಡ್ಡೆ ಅರ್ಧ ಡಜನ್ ಲೀಡರ್ಗಳು ಪಕ್ಕಾ ಹಿಂದೂ ವಿರೋಧಿಗಳು ಇವರು. ಸುಮ್ಮನೆ ಮೇಲ್ನೋಟಕ್ಕೆ ಅಲ್ಲಿ ಕಾಳಿ ತೋರಿಸೋದು, ಇಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಇಲ್ಲಿ ನಾನು ಪೂಜೆ ಮಾಡಿದೆ ಅನ್ನೋದು ಇವೆಲ್ಲ ಬೋಗಸ್ಸು. ಅದೇ ಡೆಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ನಲ್ಲ ಪಾರ್ಟಿ, ಅವ್ನ ಲೆಕ್ಕಾಚಾರ ಇದು. ಬ್ರೆಡ್ಡು ಹಿಡ್ಕೋ, ಹಿಂಗೆ ಬಟರು ಹಾಕು, ಹಿಂಗೂ ಹಾಕು, ಹಂಗೂ ಹಾಕು, ಎಳ್ಳು ನನಗೆ ಇರಲಿ ಇನ್ನೋ ಥರ ವ್ಯವಹಾರ ಅದು. ಹಿಂದೂಗಳಿಗೆ ಕಣ್ಣಿಗೆ ಮಣ್ಣು ಹಾಕೋ ವ್ಯವಹಾರದ ಗಿರಾಕಿಗಳು ಇವರೆಲ್ಲರೂ. ಬಾಯಿ ಮುಚ್ಕೊಂಡಿದ್ರು ಸರಿ ಇವ್ರುಗಳು. ಓಕೆ, ಬಟ್ ಹಂಗಾಗಿದ್ರೆ ಜನ ಯಾಕೆ 55 ಕೋಟಿ ದೇಶವನ್ನು ವಿಭಜಿಸ್ತಾರಂತೆ. ವಿಭಜಿಸೋರು ಇವರು, ನೀವೇ ವಿಭಜಿಸಿರೋರು ನೀವೇ. ಹಿಂದೆ ಆಗೋ ಮಾಡಿ. ಓಕೆ, ಕುಂಭಮೇಳ ಮೃತ್ಯು ಕುಂಭಮೇಳ ಇರ್ಬೋದಪ್ಪ, ಸತ್ತಿದ್ದಾರೆ ಜನ. ರೈಲ್ವೆ ಸ್ಟೇಷನಲ್ಲಿ ಸತ್ತಿದ್ದಕ್ಕೂ ಕುಂಭಮೇಳಕ್ಕೂ ಏನು ಸಂಬಂಧ? ಏನು ಸಂಬಂಧ ಏನು? ಅದರ ಹೆಸರಿನಲ್ಲಿ ಜನ ಹೋಗ್ತಿದ್ರು, ಕರೆಕ್ಟು. ಬಟ್ ಕುಂಭಮೇಳಕ್ಕೂ ಅದಕ್ಕೂ ಏನು ಸಂಬಂಧ? ಭಾಳ ಜನ ಹೇಳ್ತಿದ್ದಾರೆ ಕುಂಭಮೇಳ ಆಯಿತು. ಈ ಒಮ್ಮನ ಪ್ರಕಾರ ಆ ಕುಂಭಮೇಳ ಮೃತ್ಯು ಕುಂಭಮೇಳನೇ ಇಟ್ಕೊಳ್ಳೋಣ. ಎಷ್ಟು ದಿನಪ್ಪ ಅದು ಎಂಡಾಗ್ಬಿಡ್ತಪ್ಪ 26ನೇ ತಾರೀಕು. ಬಹಳ ಜನ ಹೇಳೋದು ಪಶ್ಚಿಮ ಬಂಗಾಳ ಪರ್ಮನೆಂಟ್ ಮೃತ್ಯು ರಾಜ್ಯ ಆಗಿದೆ ಅಂತ. ಜನರಿಗೆ ಜೀವನ ಮಾಡಕ್ಕೂ ಆಗ್ತಾ ಇಲ್ಲ ಅಲ್ಲಿ ಅಂತ. ನರಕದ ಊರ ರಾಜ್ಯ. ನೀವು ಪರ್ಮನೆಂಟ್ ಗಿರಾಕಿಗಳು, ಇದಾರು ಟೆಂಪರರಿ. ಮುಗಿದೋಗ್ಬಿಡುತ್ತೆ. ಸರಿಯಾದ ವ್ಯವಸ್ಥೆ ಕಲ್ಪಿಸದೆ ಹೈಪ್ ಮಾಡಿರ್ಬೋದು, ಹೈಪ್ ಆಗಿರ್ಬೋದು. ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬೋತ್ ನ್ಯೂಸಲ್ಲಿ, ಸೋಷಿಯಲ್ ಮೀಡಿಯಾಲಿ, ಅವ್ರದ್ದು ಅಡ್ವರ್ಟೈಸಿಂಗ್ ಸ್ಟ್ರಾಟಜಿನಲ್ಲಿ ಎಲ್ಲದರಲ್ಲೂ ಆಗಿರ್ಬೋದು. ಆದರೆ ಹೈಪ್ ಆಯಿತು ಒಂದು ಫಿಲಮ್ಮು ಅಂತ ಇಟ್ಕೊಳ್ಳಿ. ಆ ಹೈಪ್ಗೆ ಫಸ್ಟ್ 8-10 ದಿನ ಜನ ಹೋಗ್ತಾರೆ, ಆಮೇಲೆ ವರ್ಡ್ ಮೌತ್ ಸ್ಟಾರ್ಟ್ ಆಗತ್ತೆ. ಯಾವನವನು ಹೈಪ್ ಮಾಡ್ರವನ ಫಿಲಮ್ ಅದು ದಬಕ್ಕಂತ ಬೀಳುತ್ತೆ. ಸೇಮ್ ಕುಂಭಮೇಳ ಹೈಪ್ ಆಗಿರ್ಬೋದು, ಆದರೆ ಇಷ್ಟು ದೀರ್ಘಕಾಲ ನಿಲ್ಲಕ್ಕಾಗಲ್ಲ ಅಲ್ಲಿ ವ್ಯವಸ್ಥೆ ಇಲ್ಲದೆ ಇದ್ರೆ. ಇಷ್ಟು ಜನ ಹೋಗ್ತಾರೆ, ಸಾಧ್ಯ ಇಲ್ಲ. ಅದು 55 ಕೋಟಿ ಸಾಧ್ಯನೇ ಇಲ್ಲ. ಬಂದವ್ನು ಹೇಳಕ್ ಸ್ಟಾರ್ಟ್ ಮಾಡ್ತಾನೆ, ಸವಾಸಕ್ಕೆ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ. ಅಯ್ಯೋಯ್ಯಪ್ಪ, ನಾನು ಹೋಗಿ ನರ್ಕ ನೋಡ್ಕೊಂಡ್ ಬಂದ್ಬಿಟ್ಟೆಪ್ಪ, ಬೇಡ ಕಣೆ ಹೋಗ್ಬೇಡ ಕಣೆ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಯಾರು ಹೋಗಲ್ಲ. ಹಂಗೆ ಹೇಳೇ ಇಲ್ಲ ಇಲ್ಲಿ. ಯಾರು ಹೇಳಿರೋದು? ಜನ ಹೇಳಬೇಕಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತ. ನನಗಿಲ್ಲಿವರೆಗೂ ನನಗಂತೂ ಈಗ ಒಂಥರ ಅವಮಾನ ಸ್ಥಿತಿ ಬಂದುಬಿಟ್ಟಿದೆ. ಕುಂಭಮೇಳಕ್ಕೆ ಹೋಗಿಲ್ವಾ ಸರ್ ಅಂತಾರೆ, ನಮಗೆ ಅಂತಾರೆ. ಬಂದು ಹೋಗೋದು ಬಿಡೋದಿಲ್ಲ ಇಷ್ಟ ಅದಲ್ಲ. ಇವರಂತೂ ಚಡಪಡಿಕೆ ಜಾಸ್ತಿ ಆಗಿದೆ. ಆಯ್ತದ ಯಾರ್ಯಾರಿಗೆ ಏನಾರು ಇದ್ಕೊಂಡು ಹೋಗ್ಲಿ, ನನಗೆ ಸಂಬಂಧ ಇಲ್ಲ ಅದು. ಬಟ್ ಕೇಳ್ತಾರೆ ಅಂದರೆ ಅಷ್ಟು ಜನ ಹೋಗಿ ಬಂದಾರೆ. ಯಾರು ನನಗೆ ಇಲ್ಲಿವರೆಗೂ ಹೇಳಿಲ್ಲಪ್ಪ. ಮೊನ್ನೆ ಯಾರೋ ಒಬ್ರು ಸಿಕ್ದವ್ರು ಹೇಳಿದ್ರು, ಅಲ್ಲೊಂದು ಇಲ್ಲೊಂದು ಕಾಣುತ್ತೆ, ಏನು ಸಮಸ್ಯೆನೋ ಅಥವಾ ಏರ್ಪೇರೋ. ಬಟ್ ಆ ಪ್ರಮಾಣದ ಜನಕ್ಕೆ ಅವ್ರು ಮಾಡಿರೋದು ಅಮೋಘಪ್ಪ ಅಂತಂದ್ರೆ ಗಂಡ ಹೆಂಡತಿ. ಪ್ರಮಾಣದ ಜನಕ್ಕೆ, ಆ ಪ್ರಮಾಣದ ಜನ ಎಲ್ಲ ಬಕರಾಗಳು. ಈ ಮಮತಾ ಬ್ಯಾನರ್ಜಿ ಎಂಬವಳು ಒಬ್ಬಳೇ ಮಹಾದೇವಿ ಕಾಳಿಕಾತೆ ಇದ್ರ ಥರ ಒಂಥರ ಇದು. ಯಾವ ಬುರ್ಡೆಗಳನ್ನು ಇಟ್ಕೊಂಡು ರಾಜ್ಯ ನಡೆಸ್ತೀರಿ ನೀವೆಲ್ಲ? ನಿಮಗೆ ನಾಲಾಯಕಗಳಿಗೆ, ಅಯೋಗ್ಯರುಗಳಿಗೆ ನಿಮಗೆ ಮಾಡೋಕ್ಕೂ ಗೊತ್ತಿಲ್ಲ, ಇನ್ನೊಬ್ರನ್ನ ಮಾಡೋರನ್ನ ಬಿಡೋದೂ ಇಲ್ಲ. ಭಯ ಸ್ಟಾರ್ಟ್ ಆಗಿದೆ. ಯಾವುದಕ್ಕೆ ಸರ್? ಭಾರತದಲ್ಲಿ 50 ಕೋಟಿ ಜನಕ್ಕೆ ಇನ್ನೂ ಶ್ರದ್ಧೆ ಎಂಬುದು ಸತ್ತಿಲ್ಲ ಅನ್ನೋ ಭಯ ಸ್ಟಾರ್ಟ್ ಆಗಿದೆ. ನಂಬಿಕೆ ಮತ್ತು ಶ್ರದ್ಧೆ ಏನಿದೆ ಅದಿನ್ನೂ ಗಟ್ಟಿಯಾಗಿದೆ ಅನ್ನೋದನ್ನ ಜನ ತೋರಿಸಿರೋದು. ಇದು ನಾಳೆ ಮತಗಳಾಗಬೇಕು, ಕತ್ತರಿಸಾಕ್ಬೇಕು ಸಿಕ್ಕಿದ ಕಡೆ. ಆಗ್ಲೇ ದಾರಿಗೆ ಬರೋದು ಇವ್ರುಗಳು. ಸತ್ತಿಲ್ಲ ಅದಿನ್ನೂ, ಅದಕ್ಕೆ ಭಯ ಸ್ಟಾರ್ಟ್ ಆಗಿರೋದು ಇವ್ರಿಗೆಲ್ಲ. ಇದ್ರ ಯಾಕೆ ಜನ ಹೇಳ್ಬೇಕು ರೀ, ಅಲ್ಲಿ ಸರಿ ಇದೆಯಾ ಸರಿ ಇಲ್ವಾ ವ್ಯವಸ್ಥೆ ಅನ್ನೋದನ್ನ. ನೀವಲ್ಲ ಬುಡ್ಬುಡಿಕೆಗಳು ಬಿಡೋದಕ್ಕೂ 2 ವಾರದಲ್ಲೇ ಗೊತ್ತಾಗಿರೋದು. ಪಾಪ ಕಮ್ಯುನಿಟಿಗಲ್ಲ, ಇವರು ಮಾಡೋರ್ಗಲ್ಲ ನಾನು ಹೇಳ್ತಿರೋದು. 2 ವಾರದಲ್ಲೇ ಗೊತ್ತಾಗಿರೋದು. ಹಂಗಾಗಿ ಎಸ್
ಇನ್ನು ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಶೋನಲ್ಲಿ ಅಸಂಬದ್ಧ ಹೇಳಿಕೆ ನೀಡಿದ ಯೂಟ್ಯೂಬರ್ ರಣವೀರ್ ಸುಪ್ರೀಂ ಕೋರ್ಟ್ ಅವನಿಗೆ ಕ್ಲಾಸ್ ತೆಗೆದುಕೊಂಡಿದೆ. ನೀನು ನಿಮ್ಮ ತಲೆಯಲ್ಲಿ ಇರುವ ಕೊಳಕನ್ನ ಈ ಮೂಲಕ ಹೊರಗೆಟ್ಟಿದ್ದೀರಾ, ಜನಪ್ರಿಯತೆ ಇದೆ ಅಂತ ಏನ್ ಬೇಕಾದ್ರೂ ಮಾತನಾಡ್ತೀರಾ, ಇಂತಹ ಭಾಷೆಯನ್ನ ಯಾರಾದ್ರೂ ಇಷ್ಟಪಡ್ತಾರಾ, ಇಂಥವರಿಗೆ ರಕ್ಷಣೆ ಯಾಕೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಆದರೆ ಕೊನೆಯಲ್ಲಿ ರಣವೀರ್ಗೆ ನ್ಯಾಯಪೀಠ ರಿಲೀಫ್ ಕೊಟ್ಟಿದೆ. ಅಲಹಾಬಾದಿಯ ವಿರುದ್ಧ ಪೊಲೀಸರು ಇನ್ನೊಂದು ಕೇಸ್ ಕೂಡ ನಮೂದು ಮಾಡಬಾರದು ಅಂತ ಆದೇಶ ಕೊಟ್ಟಿದೆ. ಬಂಧನದಿಂದ ಮಧ್ಯಂತರ ರಕ್ಷಣೆಯನ್ನ ಕೊಟ್ಟಿದೆ. ಅಂದ ಹಾಗೆ ರಣವೀರ್ ಪರ ನಿವೃತ್ತ ಸಿಜಿಐ ಡಿವೈ ಚಂದ್ರಚೂಡ್ ಪುತ್ರ ಅಭಿನವ್ ಚಂದ್ರಚೂಡ್ ವಾದವನ್ನು ಮಂಡಿಸಿದರು. ಸೊ ಸುಪ್ರೀಂ ಕೋರ್ಟ್ ಯಾವ ರೀತಿ ಚಿಮಾರಿ ಹಾಕಿದೆ ಅನ್ನೋದನ್ನ ನೋಡೋಣ. ರಣವೀರ್ ಮನಸ್ಸಲ್ಲಿ ಏನೋ ಕೊಳಕು ಇದ್ದಿರಬಹುದು, ಅದಕ್ಕಾಗಿ ಅದನ್ನ ಏನು ಇದೆ ಅನ್ನೋದೇ ಅಲ್ಲಿದೆ. ಅದಕ್ಕಾಗಿ ಅದನ್ನು ಯೂಟ್ಯೂಬ್ನಲ್ಲಿ ಕಕ್ಕಿದ್ದಾನೆ. ರಣವೀರ್ ಹೇಳಿರೋದು ಅಶ್ಲೀಲವಲ್ಲದೆ ಮತ್ತಿನ್ನೇನು ಅಂತ ಕೇಳಿದ್ದಾರೆ. ನೀವು ಬಳಸಿದ ಭಾಷೆ ಸಮಾಜ ನಾಚಿಕೆ ಪಡುವಂತಿದೆ. ಸುಪ್ರೀಂ ಕೋರ್ಟ್ ಇವೆಲ್ಲ ಹೇಳ್ತು ಸರಿಪ್ಪ, ಆಮೇಲೆ ಯಾಕೆ ಕೊಟ್ರಿ ರಕ್ಷಣೆ ಅವ್ರಿಗೆ? ಯಾಕೆ ಕೊಟ್ರಿ ಅವನಿಗೆ ರಕ್ಷಣೆನ? ಈ ನ್ಯಾಯಾಲಯ ಇಂತಹ ಕಚಡಗಳಿಗೆ ರಕ್ಷಣೆಯನ್ನು ಕೊಡುವ ಮೂಲಕ ಇವತ್ತು ಕೆಟ್ಟ ಸಂದೇಶ ಕಳಿಸಿದೆ. ರಕ್ಷಣೆ ಕೊಡಬಾರದು, ನ್ಯಾಯಮೂರ್ತಿಗಳಿಗೆಲ್ಲ ನಾನು ಹೇಳ್ತಿರೋದು. ಎಸ್, ನ್ಯಾಯವನ್ನು ಕೊಡೋ ರೀತಿಯಲ್ಲಿ ಯಾವ ಆದೇಶ ಬಂದಿದೆ, ದಿಸ್ ಹ್ಯಾಸ್ ಸೆಂಟ್ ರಾಂಗ್ ಮೆಸೇಜ್. ಆಕ್ಚುಲಿ ನೀವು ಈ ಚೀಮಾರಿ ಹಾಕಿದ್ದೀರಲ್ಲ, ಅದು ಜನಕ್ಕೆ ಸಂತೋಷ ಆಗೋಗಿದೆ ಅಂತ ಅನ್ಕೋಬಾರ್ದು ನ್ಯಾಯಾಲಯ. ಅದನ್ನ ಪೀಪಲ್ ಆರ್ ಕರ್ಸಿಂಗ್ ಟುಡೇ. ಇಂಥ ಕಂತ್ರಿಗಳಿಗೆ ಕಚಡಗಳಿಗೆ ರಕ್ಷಣೆ ಸಿಕ್ಕತ್ತೆ ಈ ದೇಶದಲ್ಲಿ ಅಂತ ಮೆಸೇಜ್ ಪಾಸ್ ಆಗಬೇಕು. ಎಸ್, ಹಿ ಶುಡ್ ಹ್ಯಾವ್ ಬೀನ್ ಅರೆಸ್ಟೆಡ್ ಅಂಡ್ ಸೆಂಟ್ ಬಿಹೈಂಡ್. ಯಾವುದಕ್ಕೆ? ಸ್ವಾತಂತ್ರ್ಯಕ್ಕಲ್ಲ ನಾನು ಹೇಳ್ತಿರೋದು, ಅವನು ಆಡಿರೋ ಮಾತುಗಳಿಗೆ. ಇವತ್ತಿಗೂ ಹೇಳ್ತೀನಿ, ಸಿಕ್ಕಿದ್ರೆ ತಲೆ ತೆಗೆಯೋ ಸಂಸ್ಕೃತಿಯ ಸಮಾಜವಾಗಿದ್ದಿದ್ರೆ ಇಂತಹ ಹುಳುಗಳು ಬದುಕ್ತಿರ್ಲಿಲ್ಲ, ಅಲ್ಲಲ್ಲೇ ತಲೆ ತೆಗೆದು ಬಿಡ್ತಿದ್ರು. ಆವಾಗ ಬೆದರಿಕೆ ಬಾಯಿ ಮುಚ್ಕೊಂಡು ಕೂತಿರೋರು. ಬೇರೆ ಸಮಾಜದಲ್ಲಿ ಇರೋ ಥರ ಬೇರೆ ಸಮಾಜದಲ್ಲಿ ಇದೆಯಲ್ಲ, ಮಾತಾಡಿ ನೋಡೋಣ. ಬುರುಡೆ ಬಿಚ್ಬಿಟ್ಟು ಅಲ್ಲೇ ಶೂಟ್ ಮಾಡಿ ಸಾಯಿಸ್ತಾರೆ ನಿಮ್ಮನ್ನ. ಆ ಬಾಯಿಕಾರ ಬಾಯಿ ಮುಚ್ಕೊಂಡು ಬಿದ್ದಿರ್ತೀರಿ. ಇಲ್ಲಿ ಇಲ್ವಲ್ಲ, ಅದಕ್ಕಿದು. ಅವನ ತಂದೆ ತಾಯಿ ಆದ್ರೂ ಇದನ್ನ ಒಪ್ತಾರ ಸರ್? ಮಾತನ್ನ ತಂದೆ ತಾಯಿ ಇದಾರ ಅವನಿಗೆ? ಇರ್ಲೇಬೇಕಲ್ಲ. ಇನ್ನೂ ಬದುಕಿದಾರ ಹಾಗಾರ ಅವರು? ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ಇಂಥ ಸುಪುತ್ರನನ್ನು ಹುಟ್ಟಿ ಈ ಪ್ರಪಂಚಕ್ಕೆ ದಾನವಾಗಿ ಕೊಟ್ಟಿದ್ದಕ್ಕೆ, ಅಯ್ಯೋ ಸಾರಿ, ಇದಕ್ಕೆ ಭೂಮಿ ಬಿಟ್ಟಿದ್ದಕ್ಕೆ ಕೇಳಿ ಅವನನ್ನ ಕೋತಿನ. ನೋ, ದಿಸ್ ಇಸ್ ಎ ರಾಂಗ್. ಇದು ನನ್ನ ಪ್ರಕಾರದಲ್ಲಿ ಒಂದು ಕಡೆ ಚಿಮಾರಿ ಹಾಕಿದ್ದಂಥ ಕೋರ್ಟು, ವೈ ಡಿಡ್ ಇಟ್ ಗಿವ್ ಇದು? ಅಟ್ಲೀಸ್ಟ್ ಇಟ್ ಶುಡ್ ಹ್ಯಾವ್ ಮೇಡ್ ಹಿಮ್ ಫಸ್ಟ್ ಗೋ ಅಂಡ್ ಅಪಿಯರ್, ಐ ಸೈ. ಆಮೇಲೆ ನೋಡೋಣ ಮಿಕ್ಕಿದ್ದನ್ನು. ಹೇಳಬೇಕಾಗಿತ್ತು ಹಿಂದೆ ಒಂದು ಪ್ರಕರಣದಲ್ಲಿ ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ಈಗಲ್ಲ, ಭಾಳ ಹಿಂದೆ, 6-7 ವರ್ಷದ ಹಿಂದೆ, 8-9 ವರ್ಷದಿಂದನೇ ಇರಬೇಕು, ವಿವಿಧ ಕಡೆಗಳಲ್ಲಿ FIR ಲಾಡ್ಜ್ ಆಗ್ತಾ ಇದೆ, ಇದು ಸರಿಯಲ್ಲ, ಒಂದು ಕಡೆಗೆ ತರಬೇಕು, ಇದಕ್ಕೆ ಒಪ್ಪಲಿಲ್ಲ ಸುಪ್ರೀಂ ಕೋರ್ಟು. ಅವತ್ತು ಚೆನ್ನಾಗಿತ್ತ ಸುಪ್ರೀಂ ಕೋರ್ಟ್ಗೆ? ಒಪ್ಪಲಿಲ್ಲ. ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ, FIR ಅಲ್ಲಲ್ಲೇ ಇರುತ್ತೆ ಅಂತ ಅಂದ್ಬಿಟ್ರಿ. ಸೆಲೆಕ್ಟಿವ್ ಔಟ್ರೇಜ್ ಆಗಬಾರ್ದು ಯಾವತ್ತೂ. ಈ ಪ್ರಕರಣದಲ್ಲಿ ನನ್ನ ಪ್ರಕಾರ ಅವನಿಗೆ ಈ ರಕ್ಷಣೆ ಸಿಕ್ಕಿದ್ದಿದ್ದು ಇಂತಹ ಕಂತ್ರಿಗಳಿಗೆ ಕೊಟ್ಟ ಲೈಸೆನ್ಸ್ ಥರ ಕಾಣಿಸ್ತಿದೆ ನನಗೆ. ಮತ್ತೆ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಅಲ್ಲೇ ಕತ್ತರಿಸ್ಬಿಟ್ಟು ಒಳಗಾಕ್ಬೇಕಾಗಿತ್ತು ಇವನನ್ನ. ದಾರಿಗೆ ಬರ್ತಿದ್ರು ಆಗ ಎಲ್ಲರೂ. ಆಗ ಮಿಕ್ಕಿದ್ದವು ಬಾಲ ಮುದ್ರಕೊಂಡು ಬಿದ್ದಿರೋವು. ಎಸ್.